ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು ಹಲ್ಲು ನೋವಿಗೆ ದೊಡ್ಡವ್ರಿಗಾಗಲಿ ಸಣ್ಣವ್ರಿಗಾಗಲಿ ಯಾರಿಗೆ ಹಲ್ಲು ನೋವು ಬಂದ್ರೂ ಒಂದು ಹೋಮ್ ರೆಮಿಡಿ ಇಟ್ಕೊಂಡು ಬಂದಿದ್ದೀನಿ. ಏನಂತ ಅಂದರೆ, ನಮ್ಮ ಮನೇಲಿ ಬೆಳೆದಿರೋ ಒಂದು ಪುದೀನ ಸೊಪ್ಪು. ಹೇಗೆ ಅಂದರೆ ಒಂದಿಷ್ಟು ಪುದೀನ ಸೊಪ್ಪು ತೊಗೊಳ್ಬೇಕು. ಹಾಗೆ ಒಂದು ಲವಂಗ, ಈ ಥರ ಮುಗ್ಗಿರೋಂಥ ಲವಂಗ, ಹಾಗೆ ಒಂದು ಚಿಕ್ಕದಾದ ಬೆಳ್ಳುಳ್ಳಿ, ಇಷ್ಟೇ, ಒಂದು ಸಿಪ್ಪೆ ತೆಗ್ದಿರೋದು ಚಿಕ್ಕದೊಂದು ಬೆಳ್ಳುಳ್ಳಿ, ಹಾಗೆ ಒಂದು ಹರಳು. ಓಕೆನಾ? ಇದನ್ನು ಏನು ಮಾಡಬೇಕಂದ್ರೆ ಇವಾಗ ಜಜ್ಕೊಂಡು ಬರಬೇಕು. ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಇದನ್ನಿವಾಗ ಇಲ್ಲೇ ಇದೆ ಅಲ್ವಾ, ಅದು ಫಸ್ಟು ನಾವೇನು ಮಾಡಬೇಕಂದ್ರೆ, ಈ ಥರ ಒಂದು ಕಲ್ಲು ಬರುತ್ತಲ್ಲ, ಈ ಥರ ಕಲ್ಲಲ್ಲಿ ಇದನ್ನು ಫಸ್ಟು ಪುಡಿ ಮಾಡ್ಕೊಳ್ಳಿ. ಯಾವುದು? ಲವಂಗ. ಈ ಲವಂಗನ ಪುಡಿ ಮಾಡ್ಕೊಳ್ಳಿ. ಸೌಂಡ್ ಬರುತ್ತೆ, ಒಂದು ನಿಮಿಷ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಥರ ಲವಂಗ ಪುಡಿ ಮಾಡ್ಕೊಳ್ಬೇಕು. ಹಾಗೆ ಹರಳುಪ್ಪು, ಅದನ್ನು ಅಷ್ಟೇ ಪುಡಿ ಮಾಡ್ಕೊಳ್ಬೇಕು. ಇದೇನು ಸ್ವಲ್ಪ ಮುಗಿದ್ರೆ ಸಾಕು, ಪುಡಿ ಆಗುತ್ತೆ. ಹರಳುಪ್ಪು ಮತ್ತು ಒಂದು ಚಿಕ್ಕದಾದ ಬೆಳ್ಳುಳ್ಳಿ, ಇದನ್ನು ಸಹ ಜಜ್ಕೊಳ್ಬೇಕು ಚೆನ್ನಾಗಿ. ಇದು ಸಹ ಜಜ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಪುದೀನ ಸೊಪ್ಪು. ಮನೇಲಿ ಬೆಳೆದಿರೋದು ಅಂತ ಹೇಳಿದ್ರೆ ಮನೆಯಲ್ಲೂ ಬೆಳೀತಾರೆ, ಹಾಗೆ ಹೊರಗಡೆ ಮಾರ್ಕೆಟಲ್ಲೂ ಸಿಗುತ್ತೆ. ಪುದೀನ ಸೊಪ್ಪು, ಹಾಗೆ ಲವಂಗ, ಬೆಳ್ಳುಳ್ಳಿ, ಹರಳುಪ್ಪು, ಇಷ್ಟು ಬೇಕು ಹಲ್ಲುವಿಗೆ. ಮತ್ತು ಹಾಗೆ ಇವಾಗ ಪುದೀನ ಸೊಪ್ಪನ್ನು ಚೆನ್ನಾಗಿ ಜಜ್ಜೋಣ. ಹೀಗೆ ಪುದೀನ ಸೊಪ್ಪನ್ನು ಹೀಗೆ ಜಜ್ಕೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ, ಈ ಒಂದು 4 ಸಮೇತ ಈ ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಲವಂಗ, ಉಪ್ಪು, ಇದನ್ನಿಷ್ಟನ್ನು ಸೇರಿಸಿ ಏನು ಮಾಡಬೇಕಂದ್ರೆ, ಈಗ ಚೆನ್ನಾಗಿ ಒಂದು ಗೋಲಿ ಮಾಡ್ಕೊಳ್ಬೇಕು. ಹೀಗೆ ಗೋಲಿ ಮಾಡಿಕೊಂಡು, ಹೀಗೊಂದು ಗೋಲಿ ಮಾಡಿಕೊಂಡು, ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಫ್ರೆಂಡ್ಸ್, ಹೀಗೊಂದು ಗೋಲಿ ಮಾಡ್ಕೊಳ್ಬೇಕು. ಈ ಥರ ಹಿಂಗೆ ಗೋಲಿ ಮಾಡಿಕೊಂಡು ಏನು ಮಾಡಬೇಕಂದ್ರೆ, ನಿಮಗೆ ಎಲ್ಲಿ ಹಲ್ಲು ನೋವಿದೆ, ಈ ಕಡೆ ಹಲ್ಲೆಲ್ಲ ಊಸ್ಟಾಗಿದೆ, ಎಲ್ಲ ತೆಗ್ಸೇಬಿಟ್ಟಿದ್ದೀನಿ. ಈ ಸೈಡ್ ನನಗೆ ಹಲ್ಲು ನೋವು ಬರುತ್ತೆ. ಅದು ಎಲ್ಲಿ ಅಂದರೆ ಮೇಲಿನ ಹಲ್ಲಲ್ಲಿ ನಮಗೆ ಹಲ್ಲು ನೋವು ಬರುತ್ತೆ. ಇದೇನೋ ಒಂದು ಸತಿ ನಾನು ಮಾಡ್ಕೊಂಡಿರೋದು, ಅವಾಗ ನನಗೆ ಹಲ್ಲು ನೋವು ಕಮ್ಮಿ ಆಯಿತು. ಹಾಗೆ ಇಲ್ಲಿ ತನಕನೂ ಬಂದಿಲ್ಲ. ಹಾಗೆ ಹುಳ ಹಿಡ್ದಿರೋ ಹಲ್ಲು, ಏನದು ಹೋಲಾಗಿರುತ್ತಲ್ಲ, ಆ ಹೋಲಿರೋ ಜಾಗಕ್ಕೆ ನೀವು ಇದನ್ನು ಹೀಗೆ ಇಡಬೇಕು. ಹೇಗೆಂದರೆ ನಾನು ತೋರಿಸ್ತೀನಿ. ಹಂಗೆ ಬೆಳ್ಳುಳ್ಳಿ ಅಂದರೆ ಆಗಲ್ಲ, ಅದು ಹಲ್ಲು ನಮಗೋಸ್ಕರ ಇಟ್ಕೊಳ್ಬೇಕಾಗತ್ತೆ. ಹೀಗೆ ಇಟ್ಕೊಳ್ಬೇಕು. ಮೇಲೆ ಹಲ್ಲು ರಸ ಬರುತ್ತೆ, ರಸ ನುಂಗಿ. ನಂಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ, ಆದ್ರೂ ಏನೂ ಮಾಡೋಕ್ಕಾಗಲ್ಲ. ನೋವಿದ್ದಾಗ ಈ ಥರ ರೆಸಿಪಿ, ಈ ಥರ ಹೋಮ್ ರೆಮಿಡಿ ಮಾಡ್ಕೊಂಡ್ಲೇಬೇಕಾಗುತ್ತೆ. ಈ ಹಲ್ಲಲ್ಲಿ, ಕೆಳಗಿನ ಹಲ್ಲಲ್ಲಿ, ಮೇಲೆ ಹಲ್ಲಿಗೆ ಹೀಗೆ ಸಪೋರ್ಟ್ ಮಾಡ್ಕೊಳ್ಬೇಕು, ಕಚ್ಚಿ ಇಟ್ಕೊಳ್ಬೇಕು. ಆ ರಸ ಬರುತ್ತಲ್ಲ, ಆ ರಸ ಸಮೇತ ನೀವು ನುಂಗಿ ಪರವಾಗಿಲ್ಲ. ಹಾಗೆ ಜಗ್ದಿ ಈಗ ಹಾಕೊಂಡಿದ್ದೀನಲ್ಲ ಉಂಡೆ, ಅದು
ನೇಸ್ ಆಗೋ ತಗೊಂಡು ಚೆನ್ನಾಗಿ ಜಗ್ದಿ ಅಂದರೆ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಕೊಳ್ರಿ. ಆ ರಸ ಎಲ್ಲ ಅಲ್ಲಿ ಆ ಹಲ್ಲು ಇರುತ್ತಲ್ಲ ಅಲ್ಲಿಗೆ ಹೋಗಬೇಕು. ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಕೊಳ್ರಿ. ಆಮೇಲೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಒಂದು 5 ಮಿನಿಟ್ಸ್ ಆದಮೇಲೆ ರಸ ಎಲ್ಲ ಬರುತ್ತಲ್ಲ ಅದನ್ನು ನುಂಗಿ 5 ಮಿನಿಟ್ಸ್ ಇಟ್ಕೊಳ್ಳಿ ಸಾಕಷ್ಟೆ. ಏನು ಮಾಡಬೇಕಂದ್ರೆ ಒಂದು ಬೆಳಗ್ಗೆ ಎದ್ದವಾಗ ಒನ್ ಟೈಮ್ ಇಟ್ಕೊಳ್ಳಿ. ಅದು ಏನು ತಿಂಡಿ ಗಿಂಡಿ ಎಲ್ಲ ತಿನ್ನೋಕ್ಕಿಂತ ಮುಂಚೆ ಒಂದು ಸತಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡಾದ್ಮೇಲೆ ಮತ್ತು ನೈಟ್ ಮಲಗೋಕ್ಕಿಂತ ಮುಂಚೆ ಇಟ್ಕೊಂಡ್ಬಿಟ್ಟು ರಸ ಬಂದಿರೋದನ್ನು ನುಂಗಿ ಮತ್ತು ಹಾಗೆ ಅಲ್ಲಿರೋ ಸೊಪ್ಪು ಇರೋದು ಮತ್ತು ಬೇರೆ ಏನೂ ಅಲ್ಲ, ಸೊಪ್ಪು ಲವಂಗ ಉಪ್ಪು ಒಂದು ಬೆಳ್ಳುಳ್ಳಿ ಅಷ್ಟೇ ಇರೋದು. ಅಷ್ಟನ್ನು ಜಗ್ದಿ ನುಂಗಿದ್ರೂ ಏನೂ ಆಗೋದಿಲ್ಲ, ಒಳ್ಳೆಯದೇ ಅದು. ಅದು ನನಗೆ ಈ ರೀತಿ ಇಷ್ಟ ಆಗಲ್ಲ, ಎಂತ ಮಾಡೋದಕ್ಕಾಗಲ್ಲ. ನೋವಿದ್ದಾಗ ಮಾಡ್ಕೊಳ್ಳೇಬೇಕಾಗುತ್ತೆ. ಈಗ ನನಗೆ ನೋವಿಲ್ಲ ಆದರೂ ಇಟ್ಕೊಂಡಿದ್ದೀನಿ, ಯಾಕಂದರೆ ನಿಮಗೆ ಹೇಗೆ ಅನ್ನೋದನ್ನು ನಾನು ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ. ನುಂಗಿದ್ದೀನಿ ಜಗ್ದಿ, ನಾನು ನುಂಗಿದ್ದೀನಿ. ಅಲ್ಲೂ ಸಣ್ಣ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗೆ ಇದ್ರೂ ಇದನ್ನು ಈ ಹೋಮ್ ರೆಮಿಡಿನ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೊಂದು ಸತಿ ಮಾಡಿಕೊಂಡ್ರೆ ಹಲ್ಲುನೋವು ಬರಲ್ಲ. ಹಾಗೆ ಈಗ ಮಾಡಿಕೊಂಡೆ ನಿಮಗೆ ಹಲ್ಲುನೋವು ಬರದೇ ಇದ್ದವಾಗ ಈ ಹೋಲಿರೋ ಹಲ್ಲನ್ನು ಏನು ಮಾಡ್ತೀರಾ, ಅಲ್ಲೇ ಜಾಸ್ತಿ ಹಿಂಗೆ ಜಗದಾಗ ಅವಾಗೇನಾಗುತ್ತೆ, ನಮಗೆ ಹುಷಾರಾಗಿ ನಾವು ಆ ಪ್ಲೇಸಲ್ಲಿ ನೀವು ಜಗಿಯೋಕ್ಕೆ ಹೋಗಬಾರ್ದು. ಯಾಕಂದರೆ ಮತ್ತೆ ಆ ಪ್ಲೇಸಲ್ಲಿ ಜಗಿತಾ ಇದ್ರೆ ಮತ್ತೆ ನೋವು ಬರುತ್ತೆ. ಮತ್ತು ಬೇರೆ ರೀತಿ ಮಾಡ್ಕೊಂಡು ಈ ಹೋಮ್ ರೆಮಿಡಿನ ನೀವು ಮಾಡ್ಕೊಳ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆ ಹೋಲಾಗಿರೋ ಹಲ್ಲು ಒಂಚೂರು ಅಲ್ಲಿಗೆ ಏನು ಮಾಡೋಕ್ಕೆ ಹೋಗಬೇಡಿ. ಈ ಸೈಡ್ ಆದರೂ ತಿನ್ನಿ, ಈ ಕಡೆ ತಿನ್ನೋ ಟೈಮಲ್ಲೂ ಹುಷಾರಾಗಿ ತಿನ್ನಿ, ಅಷ್ಟೇ ನಾನು ಹೇಳೋದು. ಈ ಹೋಮ್ ರೆಮಿಡಿ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ ಹೇಳ್ಬಿಟ್ಟು. ಒಂದು ಸತಿ ಟ್ರೈ ಮಾಡಿಬಿಟ್ಟು ನನಗೊಂದು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು, ನೋವು ಹೋಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಫಸ್ಟ್ ಇದು ನನ್ನ ಅಣ್ಣನ ಮಗನಿಗೆ ಮೊನ್ನೆಯಿಂದ ಹಲ್ಲು ನೋವು ಶುರುವಾಗಿದೆ, ನಮ್ಮ ಗುಂಡು ಮನೆಗೆ. ಅವನಿಗೆ ಇದನ್ನು ತಿಳಿಸ್ಬೇಕು, ಅವ್ರ ಮನೆಗೆ ಹೇಳಿ ಈ ರೀತಿ ಮಾಡಿ ಅದಕ್ಕೆ ಅಂತೇಳ್ಬಿಟ್ಟು ಹೇಳಬೇಕು. ಮೊನ್ನೆ ಹೇಳೋಣ ಅಂತ ಮಾಡಿದ್ರೆ ನನಗೆ ಮರ್ತೋಯ್ತು, ಇವತ್ತಾದರೂ ಹೇಳಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ. खत्म, बाय बाय, टाटा, गुड बाय, गया.